ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವು ಆಮ್ಲನ ಉಪಯೋಗಿಸ್ಕೊಂಡು ಸುಮಾರು ರೆಸಿಪಿಗಳನ್ನ ನೋಡಿದ್ದೀವಿ. ಆಮ್ಲ ರಸಮ್ ಮಾಡಿದ್ವಿ, ಆಮ್ಲ ಪಿಕಲ್ ಕೂಡ ನೋಡಿದ್ದೀರಾ, ಮತ್ತು ಆಮ್ಲ ಟೀ ಕೂಡ ಮಾಡಿದ್ವಿ. ಇವತ್ತು ಆಮ್ಲನ ಉಪಯೋಗಿಸ್ಕೊಂಡು ಒಂದು ರೈಸ್ ಮಾಡೋಣ. ಇದು ಬ್ರೇಕ್ಫಾಸ್ಟ್ಗಾಗಲಿ ಲಂಚ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ನೀವು ಬಾಕ್ಸಿಗೆ ಕೂಡ ತೊಗೊಂಡೋಗೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇದು. ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿದ್ರೆ ನೆಕ್ಸ್ಟು ನಿಮ್ಮ ಬ್ರೇಕ್ಫಾಸ್ಟ್ ಲೀಸ್ಟಲ್ಲಿ ಇದು ಕೂಡ ಆ್ಯಡ್ ಆಗುತ್ತೆ. ಅಷ್ಟು ರುಚಿಯಾಗಿ ಬರುತ್ತೆ ಇದು ಆಮ್ಲ ರೈಸು. ಹೇಗೆ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ನೋಡೋಣ. ನಾನಿಲ್ಲಿ 9 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸುಮಾರು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಮತ್ತು 3 ಆಮ್ಲನ ನಾನು ಬೀಜನ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ತೆಂಗಿನ ತುರಿ ಕೂಡ ಇಟ್ಕೊಂಡಿದ್ದೀನಿ, 4 ಲವಂಗ ಇಟ್ಕೊಂಡಿದ್ದೀನಿ. ತೆಂಗಿನ ತುರಿ ಸುಮಾರು 3 ಟೇಬಲ್ ಸ್ಪೂನಷ್ಟಿದೆ. ನೋಡಿ, ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಫಸ್ಟು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕ್ದಂಗೆ ಪೇಸ್ಟ್ ಮಾಡ್ಕೋಬೇಕಿದನ್ನು. ನೆಲ್ಲಿಕಾಯ್ದು ಬೀಜ ತೆಗೆದಿರಬೇಕು. ನಾನಿಲ್ಲಿ ಸುಮಾರು 1 ಪಾವಷ್ಟು ರೈಸ್ಗೆ ಇದನ್ನು ಮಾಡ್ತಿರೋ ಕಾರಣ ನಾನು 3 ಆಮ್ಲನ ಉಪಯೋಗಿಸಿದ್ದೀನಿ. ಸಾಕಾಗತ್ತೆ ಇಷ್ಟು, ಹುಳಿ ಎಲ್ಲ ಇದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಒಗ್ಗರಣೆಗೆ ಕಡಲೆ ಬೀಜ ತೊಗೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು, ಕಡಲೆಬೇಳೆ ತೊಗೊಂಡಿದ್ದೀನಿ, ಅದು 2 ಟೇಬಲ್ ಸ್ಪೂನ್ ಇದೆ, ಮತ್ತು ಸಾಸಿವೆ ತೊಗೊಂಡಿದ್ದೀನಿ, ಅದು 1 ಟೀ ಸ್ಪೂನ್ ಇದೆ, ಮತ್ತು ಅರಿಶಿಣ ತೊಗೊಂಡಿದ್ದೀನಿ ಟರ್ಮರಿಕ್, ಅದು ಅರ್ಧ ಟೀ ಸ್ಪೂನ್ ಇದೆ, 1 ಟೀ ಸ್ಪೂನಷ್ಟು ಜೀರಿಗೆ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟಾಣಿ ತೊಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು, ಮತ್ತು ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ. ಬಟಾಣಿ ಆಪ್ಷನಲ್ಲು, ಬಟ್ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸಾಸಿವೆ ಹಾಕಿದ್ದೀನಿ, ಮತ್ತು ಕಡಲೆ ಬೀಜ ಕೂಡ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು, ಗರಿ ಗರಿಯಾಗಿ. ನೆಕ್ಸ್ಟು ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ, ಕಡಲೆಬೇಳೆ ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಇದೆಲ್ಲ ನೆಕ್ಸ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ, ಮತ್ತು ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಫ್ರೈ ಆಗಬೇಕಿದು ಚೆನ್ನಾಗಿ. ಸ್ವಲ್ಪ ಇದು ಫ್ರೈ ಆದಮೇಲೆ ಇವಾಗ ನಾವು ಅರಿಶಿಣ ಹಾಕ್ಕೊಳ್ಳೋಣ, ಟರ್ಮರಿಕ್. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಫಾಸ್ಟಾಗಿ ಕೂಡ ಆಗೋಗುತ್ತೆ ಇದು. ನೀವು ಬಟಾಣಿ ಹಾಕ್ಕೊಳ್ಳೋಣ ಇಲ್ಲಿ. ಈಗ ಹಸಿ ಬಟಾಣಿ ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ. ನೀವು ಹೇಳಿದ್ರೆ ಮಾತ್ರ ಗೊತ್ತಾಗೋದು ಇದು ಆಮ್ಲ ರೈಸ್ ಅಂತ, ಇಲ್ಲಾಂದರೆ ಹೇಳೋಕ್ಕೆ ಆಗಲ್ಲ ಇದು ಆಮ್ಲ ಉಪಯೋಗಿಸ್ಕೊಂಡು ಮಾಡಿರೋದು ಅಂತ. ಅಷ್ಟು ರುಚಿಯಾಗಿ ಬರುತ್ತೆ. ಇದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟು, ಆಮ್ಲ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಇದನ್ನು, ಏಕೆಂದರೆ ಎಲ್ಲ ನಾವು ಹಸಿದು ಹಾಕಿರೋ ಕಾರಣ ಚೆನ್ನಾಗಿ ಫ್ರೈ ಮಾಡಬೇಕಿದನ್ನು. ನೀವು ಈ ಗೊಜ್ಜನ್ನ ನೀವು ಸ್ಟೋರ್ ಕೂಡ ಮಾಡಬಹುದು 2-3 ಡೇಸ್ವರೆಗೂ. ಇದೇನು ಸ್ಪಾಯಿಲ್ ಆಗಲ್ಲ, ಯಾಕಂದರೆ ಇಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ ಇದನ್ನು. ನೋಡಿ, ಚೆನ್ನಾಗಿ ಫ್ರೈ ಆಯ್ತು ಇವಾಗ ಇದು. ನೆಕ್ಸ್ಟ್ ನಾವಿಲ್ಲಿ ಉಪ್ಪೊಂದು ಆ್ಯಡ್ ಮಾಡಿರಲಿಲ್ಲ, ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಇದು ರೆಡಿ ಆಯ್ತಿದು, ಆಮ್ಲ ರೈಸ್ದು ಗೊಜ್ಜು ರೆಡಿ ಆಯಿತು. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಉಪಯೋಗಿಸ್ಬಹುದು. ಇದನ್ನು 3 ಡೇಸ್ವರೆಗೂ ಸ್ಪಾಯಿಲ್ ಆಗಲ್ಲ, ಹಾಳಾಗೋದಿಲ್ಲ ಇದು. ಒಂದು ಸರಿ ಮಾಡಿಟ್ಕೊಂಡ್ರೆ. ನೋಡಿ, ಇಲ್ಲಿ ರೈಸ್ಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ನೋಡಿ ಈ ಥರ ಹುಡಿ ಹುಡಿಯಾಗಿರಬೇಕು, ಮತ್ತು ತಣ್ಣಗಿರಬೇಕು ರೈಸು. ಬಿಸಿ ರೈಸ್ಗೆ ಹಾಕಿದ್ರೆ ರುಚಿ ಬರೋದಿಲ್ಲ ಅದು.
ಸ್ವಲ್ಪ ತಣ್ಣಗಿರೋ ರೈಸ್ಗೆ ಹಾಕಿದ್ರೆ ಒಳ್ಳೆ ರುಚಿ ಇದು. ಆಮ್ಲ ಬೆನಿಫಿಟ್ಸ್ ಅಂತೂ ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ. ಇದರಲ್ಲಿ ಅಧಿಕ ಪ್ರಮಾಣವಾದ ವೈಟಮಿನ್ ಸಿ ರಿಚ್ ಇರೋದ್ರಿಂದ ಇದು ಸ್ಕಿನ್ಗಾಗಲಿ ಹೇರ್ಗಾಗಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚೇತನಾಸ್ ವರ್ಲ್ಡ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.